ಈ ಡಿಬೇಟ್ಗೆ ಮತ್ತೊಮ್ಮೆ ಸ್ವಾಗತ. ವಸು ಶರ್ಮಾ ಅವರೇ, ಪೋಷಕರ ಜವಾಬ್ದಾರಿ ಎಷ್ಟಿದೆ ಇಲ್ಲಿ ಮಕ್ಕಳ ವಿಚಾರದಲ್ಲಿ? ಬರೀ ಶಿಕ್ಷಕರನ್ನಷ್ಟೇ ನಾವು ಗುರಿ ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ಬಹಳಷ್ಟು ನಿಮ್ಗೊಂದು ಎಕ್ಸಾಂಪಲ್ ಕೊಡೋಕೆ ಬಯತೀನಿ. ಮಕ್ಕಳು 1-2 ವರ್ಷ ಆದ ತಕ್ಷಣ ಅವ್ರನ್ನ ಯಾವುದೋ ಬೇಬಿ ಕೇರ್ಗೆ ಕಳಿಸ್ತಾರೆ. ಅಲ್ಲಿ ನಾವು ಕೇಳಲ್ಪಟ್ಟಿದ್ದೀವಿ, ಗೊತ್ತಿಲ್ಲ ಅವರೇನೋ ನಿದ್ದೆ ಬರೋ ಥರ ಮಕ್ಕಳನ್ನು ನೋಡ್ಕೋತಾರೆ ಅಂತೇಳಿ. ಆನಂತರ ಶಾಲೆಗೆ ಕಳಿಸಲ್ಪಡ್ತಾರೆ. ಸಂಜೆ ಇಬ್ಬರು ದಂಪತಿಗಳು ಕೆಲಸ ಮುಗಿಸಿ ಬರೋಷ್ಟೊತ್ತಿಗೆ ಅವರು ಟಯರ್ಡು, ಮಗಳನ್ನು ನೋಡೋಷ್ಟು ಪೇಷನ್ಸ್ ಇಲ್ಲ. ಅಂದರೆ ಆ ಮಕ್ಕಳು ಬೆಳೆಯೋ ರೀತಿ ಒಂದಷ್ಟು ಬೆಳವಣಿಗೆ ಆಗಿ ಒಂದು ಹಂತಕ್ಕೆ ಬಂದ ನಂತರ ಅವ್ರು ಯಾವುದೋ ಬೋರ್ಡಿಂಗ್ ಸ್ಕೂಲಲ್ಲಿ ಓದೋಕ್ಕೆ ಶುರು ಮಾಡ್ತಾರೆ. ಅಂದರೆ ಸಂಬಂಧಗಳ ಬಗ್ಗೆನೇ ಅವರಿಗೆ ಅರ್ಥ ಇರೋದಿಲ್ಲ ಅಂತ. ತಂದೆ ತಾಯಿಯ ಸಂಬಂಧ, ಪ್ರೀತಿ ಒಂದು ಕಡೆ ಕಟ್ಕೊಂಡು ಹೋದರೆ ಈ ಸಮಾಜದ ಬೇರೆ ಯಾವ ಸಂಬಂಧಗಳು ಗೊತ್ತೇ ಆಗಲ್ಲ ಅಂತ ಅವರೊಂಥರ ಮಿಷನ್ ಥರ ನಾವು ರೂಪ್ ಮಾಡ್ತಾ ಇದ್ದೀವಿ ಈಗಿನ ಸಿಸ್ಟಮಲ್ಲಿ ಅನ್ನೋದು. ಹಾಗಾದರೆ ಪೋಷಕನ ಪಾತ್ರನೂ ಮಹತ್ವದಿಲ್ವಾ ಇಲ್ಲಿ? ಓಕೆ ಹಮೀದ್, ತುಂಬ ಜನರಲೈಸ್ ಮಾಡೋದು ಬೇಡ. ಇದನ್ನು ಈ ತರಹ ಅಪ್ಪ ಅಮ್ಮಂದಿರಿಬ್ಬರು ಕೆಲಸ ಮಾಡ್ತಾ ಮಕ್ಕಳನ್ನ ಕ್ರಷಲ್ಲಿ ಬಿಟ್ಟು ಆಮೇಲೆ ಶಾಲೆಯಲ್ಲಿ ಬಿಟ್ಟು ಮತ್ತು ಬೋರ್ಡಿಂಗಲ್ಲಿ ಬಿಡ್ತಾರೆ ಅಂತ ಹೇಳೋದಿದೆಯಲ್ಲ, ಇದು ತೀರಾ ಯಾವುದೋ ಉದಾಹರಣೆ ಇಟ್ಕೊಂಡು ಮಾತನಾಡ್ತಿದ್ದೀವಿ ಅಂತ ಅನ್ನಿಸ್ಬಿಡುತ್ತೆ. ನಮ್ಮ ಇಡೀ ಭಾರತದಲ್ಲಿ ತೆಗೆದುಕೊಂಡ್ರೆ ನಾವೀಗೇನು 42% ಚಿಲ್ಡ್ರನ್ ಅಂತ ಹೇಳ್ತೀವಿ. ಇಡೀ ಒಟ್ಟು ಜನಸಂಖ್ಯೆ 42% ಮಕ್ಕಳಿದ್ದಾರೆ ಅಂತ. ಈ 42%ದಲ್ಲಿ ಪ್ರಾಯಶಃ ನೀವು ಕೊಡ್ತಿರೋ ಉದಾಹರಣೆಯನ್ನು ನಾವೊಂದು 5-6% ಹೇಳೋರಂತೆ ಅಷ್ಟೇ ಇರ್ಬೋದು ಅಂತ. ನಗರಗಳಲ್ಲಿರುವಂತಹ ಮಕ್ಕಳ ಪೋಷಕರು ಅಂತ ನೋಡೋಂತೆ. ನಾವು ಹೆಚ್ಚಿನ ಸಂಖ್ಯೆಯಲ್ಲಿರುವಂಥ ಮಕ್ಕಳು ಗ್ರಾಮೀಣ ಪ್ರದೇಶಗಳಲ್ಲಿರೋರು, ಗ್ರಾಮೀಣ ಪ್ರದೇಶಗಳ ಶಾಲೆಗಳಲ್ಲಿ ಹೋಗ್ತಿರೋರು. ಪ್ರಾಯಶಃ ಇಬ್ಬರು ಅಪ್ಪ ಅಂದ್ರೆ ಇಬ್ಬರು ಹೊಲಕ್ಕೆ ಹೋಗ್ತಾರೆ, ಇಬ್ಬರು ಅಪ್ಪ ಅಮ್ಮಂದರು ಎಲ್ಲೋ ಕೆಲಸಕ್ಕೆ ಹೋಗ್ತಾರೆ, ಕೂಲಿಗೆ ಹೋಗ್ತಾರೆ, ಬರ್ತಾರೆ ಅಂತಂದ್ರೂ ಕೂಡ ಅಲ್ಲಿ ಪೋಷಕತ್ವದ ಜವಾಬ್ದಾರಿ ಸಾಕಷ್ಟಿದೆ. ಅವರು ಮಕ್ಕಳು ಪೋಷಕರ ಜೊತೆಯಲ್ಲಿ ಸಂಬಂಧವನ್ನು ಕಾಪಾಡ್ಕೊಂಡಿದ್ದಾರೆ ಅಂತ ಅನ್ಕೊಳ್ಳೋಣ. ಲೆಟ್ ಅಸ್ ನಾಟ್ ಡಿಸ್ಕಸ್, ನಾವು ಬರೀ ನಗರ ಕೇಂದ್ರಿತವಾಗಿ ಯೋಚನೆಗಳನ್ನ ಮಾಡಬಾರ್ದು ಅಂತ ನನಗನ್ಸುತ್ತೆ. ಆದರೂ ಸಹ ನಿಮ್ಮ ಪ್ರಶ್ನೆ ಹೀಗೆ ಅಂದ್ಕೊಳ್ಳೋಣಂತೆ, ಮಕ್ಕಳಿಗೆ ಒಂದು ಪ್ರಮುಖವಾದ ಹಕ್ಕಿರುವಂಥದ್ದು ಅವರ ಪೋಷಕರ ಜೊತೆ ವಾಸಿಸುವುದು, ಮತ್ತು ಪೋಷಕರು ಮಕ್ಕಳ ಬೇಕು ಬೇಡಗಳನ್ನ ಗಮನಿಸಬೇಕು ಅಂತ ಹೇಳೋದನ್ನ ಅಂತ. ಇದನ್ನು ನಾವು ಬರೀ ಊಟ ಕೊಡುವಂಥದ್ದು ಅಥವಾ ಅವರಿಗೆ ಬೇಕಾದಂಥ ಸೌಲಭ್ಯಗಳನ್ನು ಒದಗಿಸೋದು ಅಷ್ಟೇ ಅಲ್ಲ. ನಿಮ್ಮ ಮಾತಿನಲ್ಲಿ ಮತ್ತು ನಮ್ಮ ಜೋಶಿ ಅವರಿಗೆ ತಾನೇ ಹೇಳಿದಾಗೆ ಮಕ್ಕಳ ನಡೆ ನುಡಿಗಳನ್ನು ಕೂಡ ನೋಡಬೇಕು, ಅದು ಪೋಷಕರ ಕರ್ತವ್ಯ ಅಂತ ನಮ್ಮ ಮಕ್ಕಳ ಹಕ್ಕುಗಳಲ್ಲಿ ನಾವು ಅದನ್ನು ನೋಡ್ತೇವೆ. ಏನು ಹಕ್ಕುಗಳನ್ನ ಪುಸ್ತಕದಲ್ಲಿ ಬರೆದಿಟ್ಟು ನೀವು ಹಿಂಗೆ ಮಾಡಿ ಅಂತ ಯಾರು ಡೈರೆಕ್ಷನ್ಸ್ ಕೊಡಬೇಕಾದಿಲ್ಲ. ನಮ್ಮಪ್ಪ ಆಗಲಿ ನಿಮ್ಮಪ್ಪ ಆಗಲಿ ಅವ್ರ ಹಕ್ಕುಗಳನ್ನ ಯಾರು ಓದಿಲ್ಲ, ಅವ್ರು ನೋಡ್ಕೊಳ್ತಾ ಇದ್ರು, ಅವರನ್ನ ನಮ್ಮನ್ನ ಗಮನಿಸ್ತಾ ಇದ್ರು ಅವರು. ಅದನ್ನ ನಿಜ, ಪೋಷಕರ ಪ್ರಮುಖವಾದ ಜವಾಬ್ದಾರಿ ನಿನ್ನ ಮಕ್ಕಳು ದಾರಿ ತಪ್ಪಬಾರದು ಅಂತ ನೋಡ್ಕೊಳ್ಳೋಂಥದ್ದು. ದಾರಿ ತಪ್ಪೋದು ಅಂದ್ರೆ ಏನು ಅಂತ ನಮ್ಮಲ್ಲಿ ಇವತ್ತಿನ ದಿವಸ ದೊಡ್ಡ ಪ್ರಶ್ನೆ ಆಗಿದೆ. ಜೋಶಿ ಅವ್ರ ಮಾತಿನಲ್ಲಿ ಮತ್ತೆ ತೆಗೆದುಕೊಳ್ಳೋದಾದ್ರೆ, ನಾವು ಮಕ್ಕಳನ್ನ ಅವ್ರ ಪಾಡ್ಗೆ ಅವ್ರನ್ನ ನಾವು ಟಿ ವಿ ಮುಂದೆ ಬಿಟ್ಬಿಡ್ತಿದ್ದೇವೆ, ಅವ್ರನ್ನ ಇಂಟರ್ನೆಟ್ ಮುಂದೆ ಬಿಟ್ಬಿಡ್ತಿದ್ದೇವೆ, ಯಾರ ಕೈಲೋ ಅವ್ರ ಮಕ್ಕಳನ್ನ ಬಿಟ್ಟು ಹೋಗ್ತಿದ್ದೇವೆ ಅಂದ್ಬಿಟ್ಟು ಅಂತ. ಪ್ರಾಯಶಃ ಅಪ್ಪ ಅಮ್ಮಂದಿರಿಗೆ ತಮ್ಮ ಜೀವನದ ಬಗ್ಗೆ ಸರಿಯಾದ ಕಳಕಳಿ ಇಲ್ದಿದ್ರೆ, ಸರಿಯಾದ ನಿಲುವುಗಳು ಇಲ್ದಿದ್ರೆ ಅಂತಹ ಅವರ ಮಕ್ಕಳಿಗೆ ದಾರಿ ತಪ್ಪುವ ಸಾಧ್ಯತೆಗಳು ಜಾಸ್ತಿ ಇರ್ಬೋದು ಅಂತ ಅನ್ನೋಣಂತೆ. ಇನ್ನೊಂದು ನಮ್ಮಲ್ಲಿರೋ ಬಹಳ ದೊಡ್ಡ ತಪ್ಪು ಅಲ್ಲ ಅನ್ನೋಣಂತಲ್ಲ ಸರ್, ಅದಕ್ಕೆ ಆಗ್ತಾ ಇದೆ. ತಾವು ಹೇಳಿದ ಸಂಖ್ಯೆ ಕೂಡ ಈ ಪರ್ಸೆಂಟೇಜ್ ಆಫ್ ತಾವು ಹೇಳ್ತಾ ಇದ್ರಲ್ಲ, ಆ ಪರ್ಸೆಂಟೇಜು ಕೂಡ ಮಲ್ಟಿಪ್ಲೈ ಆಗ್ತಾ ಹೋದ್ರೆ ಅವರು ಕೂಡ ಈ ಸಮಾಜದ ಭಾಗ ಆಗ್ತಾ ಹೋಗ್ತಾರೆ. ನಾನು ಇಲ್ಲ ಅಂತ ಹೇಳಲ್ಲ. ಅಂದ್ರೆ ವ್ಯವಸ್ಥೆಯಲ್ಲಿ ಮತ್ತಷ್ಟು ಸಮಸ್ಯೆಗಳು ಸೃಷ್ಟಿಯಾಗೋದಕ್ಕೆ ಅದೇ ಕಾರಣ ಆಗ್ತಾ ಹೋಗುತ್ತಲ್ವಾ? ಹಾಗನ್ಬಿಟ್ಟು ನೀವೇನ್ ಹೇಳ್ತಿದ್ದೀರಾ, ಅಪ್ಪ ಮಾತ್ರ ಕೆಲ್ಸಕ್ಕೆ ಹೋಗ್ಬೇಕು, ಅಮ್ಮ ಕೆಲ್ಸಕ್ಕೆ ಹೋಗ್ಬಾರ್ದು? ಇಲ್ಲ, ನಾನು ಹಾಗೆ ಹೇಳ್ತಾ ಇಲ್ಲ. ಮುಂದುವರೆದ ಭಾಗ ಅಲ್ಲಿ ಮತ್ತೆ ಶಿಕ್ಷಕರ ಪಾತ್ರ ಬರುತ್ತೆ ಅಂತ ಹೇಳಿ. ಶಿಕ್ಷಕರ ಪಾತ್ರ ಅಲ್ಲಿ ಎಷ್ಟು ಮಹತ್ವದ್ದು ಅನ್ನೋದನ್ನ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ ಅಂತ ಹೇಳಿ. ಖಂಡಿತ. ಅದಕ್ಕೆ ಜೋಶಿ ಅವ್ರದ್ದು ಒಂದಷ್ಟು ವಿಚಾರಗಳಿದೆ. ಜೋಶಿ ಅವ್ರು ತಾವು ಹೇಳಿ. ಭಾಳ ಸರಳವಾಗಿದೆ ವಿಚಾರ ಇದು. ನಮ್ಮದು ದೊಡ್ಡ ಸಮಸ್ಯೆ ಏನು ಗೊತ್ತಾ, ಯಾವುದು ಸ್ವಾತಂತ್ರ್ಯ, ಯಾವುದು ಸ್ವೇಚ್ಛಾಚಾರ ಅನ್ನುವಂಥದ್ದು ನಮ್ಗೆ ಗೊತ್ತಿಲ್ಲ. ಎಲ್ಲರೂ ಹಕ್ಕು ಪ್ರತಿಪಾದನೆ ಮಾಡ್ತಾರೆ. ಹಕ್ಕು ಯಾವುದಕ್ಕೆ ಪ್ರತಿಪಾದನೆ ಮಾಡಬೇಕು ಅನ್ನೋದು ಭಾಳ ಯೋಚನೆ ಮಾಡಬೇಕು. ಇವತ್ತಿನ ಆಧುನಿಕ ಸಮಾಜದ ಭಾಳ ದೊಡ್ಡ ಸಮಸ್ಯೆ ಏನಂದರೆ, ಅಪ್ಪ ಮನೆಯಲ್ಲಿ ಅತಿಥಿಯಾಗಿ ಬರ್ತಾನೆ, ಅವನು ಇಡೀ ದಿವಸ ದುಡ್ಕೊಂಬಂದಿದ್ದೀನಿ, ಅದೇ ನಂದು ದೊಡ್ಡ ಕೆಲಸ, ಅದನ್ನು ನಿಭಾಯಿಸಿದ್ದೇ ಜವಾಬ್ದಾರಿ ಅಂತ ಅವ ಅನ್ಕೋತಾನೆ. ತಾಯಿನೂ ಕೆಲಸಕ್ಕೆ ಹೋಗ್ತಿದ್ರು, ಅವಳು ಅದನ್ನೇ ಅನ್ಕೋತಾಳೆ. ಮಗನಿಗೆ ಪ್ಯಾಂಪರ್ ಮಾಡಿ ತೊಗೊಂಡೋಗಿ ಅವನಿಗೆ ಏನು ಬೇಕು ತಂದು ಕೊಡೋ ವಸ್ತುಗಳನ್ನು ತಂದು ಕೊಡೋ ಮೂಲಕ ಅವನನ್ನು ಪ್ಯಾಂಪರ್. ಶಾಲೆ ಮತ್ತು ಪೋಷಕರ ಬಗ್ಗೆ, ಶಾಲೆ ಮತ್ತು ಪೋಷಕರು ಬರೋದು ಅದೇ ನಾನು ನೆಕ್ಸ್ಟ್ ಅದನ್ನೇ ಹೇಳ್ತಾ ಇರೋದು ನಿಮಗೆ. ಇಂಥ ಮಾಡಿದ ತಂದೆ ತಾಯಿಗಳು ತಿಂಗಳಿಗೆ ಒಂದ್ಸಲ PTM ಅಂತಿರುತ್ತೆ ಸ್ಕೂಲಲ್ಲಿ, ಮೇಡಮ್ ಅವ್ರ ಸ್ಕೂಲಲ್ಲಿ ಇತ್ತೋ ಇಲ್ಲೋ ಗೊತ್ತಿಲ್ಲ, ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಅಂತೇಳಿ. ಮಗನಿಗೆ 45 ಮಾರ್ಕ್ಸ್ ಬಂದಿರುತ್ತೆ ಸರ್, ಮ್ಯಾಥಮೆಟಿಕ್ಸಲ್ಲಿ 45 ಮಾರ್ಕ್ಸ್ ಬಂದಿದೆ. ಇಮ್ಮಿಡಿಯೇಟ್ ಜವಾಬ್ದಾರಿನ ಶಿಕ್ಷಕನ ಮೇಲೆ ಹಾಕ್ತಾರೆ ಅದೇ ಪೇರೆಂಟ್ಸು. ನನ್ನ ಮಗನಿಗೆ ಯಾಕೆ 45 ಬಂತು, ಪಕ್ಕದ ಮಗನಿಗೆ ಯಾಕೆ 90 ಬಂತು? ತನ್ನ ಮಗನಿಗೆ ಗ್ರಹಣ ಶಕ್ತಿ ಕಡಿಮೆ, ಅಥವಾ ತನ್ನ ಮಗ ಓದಿನ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ, ಆದ್ದರಿಂದ ಕಡಿಮೆ ಬಂದಿದೆ ಅನ್ನೋದನ್ನು ಅವ್ರು ಒಪ್ಕೊಳ್ತಾ ಇರಲಿಲ್ಲ. ಜೊತೆಗೆ ಆ ಮಗನಿಗೆ ಯಾರೂ ಗದರಿಸಬಾರ್ದು, ಯಾರೂ ಬೈಬಾರ್ದು, ಯಾರೂ ಹೊಡಿಬಾರ್ದು, ಆದರೆ ಅವ ಬುದ್ಧಿವಂತ ಆಗಬೇಕು. ಇದು ತಂದೆ ತಾಯಿಗಳ ನಿಲುವು. ನಾನು ತಂದೆ ತಾಯಿಗಳು ಬೈತಾ ಇಲ್ಲ, ತಂದೆ ತಾಯಿಗಳು ಅತಿಯಾದ ನಿರೀಕ್ಷೆಗಳನ್ನು ಮಕ್ಕಳ ಮೇಲೆ ಇಟ್ಕೋತಾ ಇದ್ದಾರೆ. ಜೊತೆಗೆ ಶಿಕ್ಷಕರನ್ನು ಅವರ ಮೇಲೆ ಜವಾಬ್ದಾರಿಯನ್ನು ಹೇರ್ತಾ ಇದ್ದಾರೆ. ಶಿಕ್ಷಕ ಅಂದರೆ ಅವನು ಕ್ರೂರವಾದ ಪ್ರಾಣಿ ಅಲ್ಲ, ಆತ ಸಂಬಳಕ್ಕೋಸ್ಕರ ದುಡಿಯೋವನ್ನ ದಯವಿಟ್ಟು ತಿಳ್ಕೊಬೇಡಿ. ಶಿಕ್ಷಕ ಕೂಡ ನನ್ನಂಥವನೇ ಒಬ್ಬ. ಆತನ ಉದ್ದೇಶನೂ ಪಾಠ ಹೇಳ್ಕೊಡೋದೇ ಇದೆ.
ಯಾರಿಗೆ ಯಾವ ರೀತಿ ಪಾಠ ಹೇಳ್ಕೊಡ್ಬೇಕು ಅನ್ನೋದು ಭಾಳ ಮುಖ್ಯ. ಅದು ವಿವೇಚನೆಗೆ ಬಿಟ್ಟದ್ದು. ಮನೆಯಲ್ಲಿ ಟಾಯ್ಲೆಟ್ ಇರುತ್ತೆ, ಹಾಗಂತೇಳಿ ಮನೆಯೆಲ್ಲ ಟಾಯ್ಲೆಟ್ ಅಲ್ಲ, ಮನೆಯ ಒಂದು ಭಾಗ ಟಾಯ್ಲೆಟ್ಟು. ಹಾಗೆ ಗದರುವುದು ಅನ್ನೋದು ಪಾಠ ಹೇಳುವ ಒಂದು ವ್ಯವಸ್ಥೆಯಲ್ಲಿ ಅದೊಂದು ಆ ಸಂದರ್ಭಿಕವಾಗಿ ವಿವೇಚನೆಗೆ ಬಿಟ್ಟಂಥ ವಿಚಾರ ವಿನಃ ಅವ್ನು ಹೊಡಿತಾನೆ, ಹೊಡೆಯೋದಕ್ಕೋಸ್ಕರ ನಾವು ಇದು ಮಾಡ್ತೀವಿ, ಅವ್ನ ಹಕ್ಕನ್ನು ಕಸ್ಕೊತಾ ಅಲ್ಲ, ಇದ್ದಾನೆ. ತಾವು ಹೇಳ್ತಾ ಇರೋದು ಡಿಸಿಪ್ಲಿನ್ಗೋಸ್ಕರನ ಅಥವಾ ಕಲಿಯೋಕ್ಕೋಸ್ಕರನೇ? ಅದು ಕಲಿಕೆ ಮತ್ತು ಶಿಸ್ತು ಒಂದಕ್ಕೊಂದು ಅವಿನಾಭಾವ ಸಂಬಂಧ ಇದೆ. ಎರಡು ಬೇರೆ ಬೇರೆ ಮಾಡಬೇಡಿ ಹಮ್ಮಿದ್ನಿ. ಕಲಿಕೆ ಮತ್ತು ಶಿಸ್ತು ಎರಡು ಇದೆಯಲ್ಲ, ಒಂದಕ್ಕೊಂದು ಸಂಬಂಧಪಟ್ಟಂಥ ವಿಚಾರ ಇದು. ಶಿಸ್ತು, ಸಂಸ್ಕಾರ, ಕಲಿಕೆ ಮೂರು ಒಂದಕ್ಕೊಂದು ಸಂಬಂಧ ಇದೆ. ಕಲಿಕೆ ಅಂದ್ರೆ ಏನು? ಸಂಧ್ಯಾ ಮೇಡಮ್ ಮಾತಾಡ್ತಾರೆ, ಅದ್ರ ಬಗ್ಗೆ PhD ಮಾಡಿದ್ದಾರೆ ಅವರು. ಹೇಳಿ ಮೇಡಮ್. ಶಿಕ್ಷಕರ ಪಾತ್ರ ಎಷ್ಟು ಪ್ರಮುಖ ಆಗುತ್ತೋ ಪೋಷಕರ ಪಾತ್ರ ಸಹ ಮಗುವಿನ ಒಂದು ಸರ್ವತೋಮುಖ ಬೆಳವಣಿಗೆಗೆ ಅಷ್ಟು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ಇವಾಗ ಜೋಶಿ ಸರ್ ಹೇಳ್ತಾ ಇದ್ರು, ಏನು ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಮತ್ತು ಸ್ವಚ್ಛಂದಕ್ಕೆ ವ್ಯತ್ಯಾಸ ಗೊತ್ತಿಲ್ಲ ಅಂತ. ಈ ಸ್ವಾತಂತ್ರ್ಯ ಅನ್ನೋದು ಮಗುವಿನ ಬೆಳವಣಿಗೆಯ ಒಂದು ಪ್ರಮುಖ ಲಕ್ಷಣ. ಅಲ್ಲ, ತಾವು ಮೊದಲಿಗೆ ಹೇಳಿ, ತಾವು ಮಕ್ಕಳನ್ನ ಏನಾದ್ರು ದಂಡಿಸ್ತೀರಿ? ನಾ ಖಂಡಿತ ದಂಡಿಸೋದಿಲ್ಲ. ಒಳ್ಳೆ ಮಾತಲ್ಲ ಅವ್ರನ್ನ ತಿದ್ದೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ನಾನು ಸ್ವಲ್ಪ ಮಟ್ಟಿಗೆ ಯಶಸ್ವಿ ಸಹ ಆಗಿದ್ದೀನಿ ಅಂತ ಹೇಳಬಹುದು. ಸೊ ಯಾವಾಗ ಸ್ವಾತಂತ್ರ್ಯವನ್ನು ಕೊಡ್ತೇವೋ ಅವಾಗ ಮಗುವಿಗೆ ತನ್ನ ಆಲೋಚನೆಯ ಒಂದು ಪರಿಸರ ಹೆಚ್ಚಾಗ್ತಾ ಹೋಗುತ್ತೆ. ಹೇಗೆ ಅಂತ ಹೇಳಿದ್ರೆ ಇವಾಗ ಒಂದು ಸಣ್ಣ ಪಾತ್ರೆಯಲ್ಲಿ ನೀರು ಹಾಕಿ ಮನೆಗಳಲ್ಲಿ ನಾವು ಅಕ್ವೇರಿಯಂ ಇಟ್ಕೊಂಡಿರ್ತೀವಿ. ಆ ಮೀನನ್ನು ಅದರಲ್ಲಿ ಬಿಟ್ಟರೆ ಅಷ್ಟರಲ್ಲೇ ಸುತ್ತಾ ಇರುತ್ತೆ. ಆ ಮೀನನ್ನು ತೆಗೆದುಕೊಂಡು ಹೋಗಿ ದೊಡ್ಡದಾದಂತಹ ಒಂದು ಸ್ಥಳದಲ್ಲಿ ಬಿಟ್ಟಾಗ ಮೊದಲೇ ಅದಕ್ಕೆ ಅಭ್ಯಾಸ ಆಗಿದೆ, ಎಷ್ಟರಲ್ಲಿ ಸುತ್ತಬೇಕು ಅಷ್ಟರಲ್ಲೇ ಸುತ್ತಬೇಕು ಅಂತ. ಸೊ ಅದೇ ರೀತಿ ಹಸು ಸಹ ಒಂದು ಹಗ್ಗವನ್ನು ಕಟ್ಟಿ ಮರಕ್ಕೆ ಕಟ್ಟಿ ಬಿಟ್ಬಿಟ್ಟಾಗ ಆ ಹಗ್ಗ ಎಷ್ಟಿರುತ್ತೋ ಅಷ್ಟು ಮಾತ್ರ ತನ್ನ ಸ್ವಾತಂತ್ರ್ಯ ಅಂತ ಅಂದ್ಕೊಳ್ಳುತ್ತೆ. ಆಮೇಲೆ ಆ ಹಗ್ಗವನ್ನು ಬಿಚ್ಚಿ ಹಸುವನ್ನು ಆ ಮರದ ಹತ್ರನೇ ಬಿಟ್ಟರೆ ಆ ಹಗ್ಗ ಎಷ್ಟರವರೆಗೂ ಇರ್ತಿತ್ತೋ ಅಷ್ಟು ಮಾತ್ರ ತನ್ನ ಸ್ವಾತಂತ್ರ್ಯ, ಅದನ್ನು ಮೀರಿ ಹೋಗಬಾರ್ದು ಅಂತ ಅಂದ್ಕೊಳ್ಳುತ್ತೆ. ಸೊ ಇಲ್ಲಿ ಶಿಕ್ಷಕ ಮತ್ತು ಪೋಷಕರ ಪಾತ್ರ ಏನು ಅಂತ ಹೇಳಿದ್ರೆ ಮಗುವಿಗೆ ಸ್ವಾತಂತ್ರ್ಯವನ್ನು ಕೊಡೋಣ. ಹಾಗೆ ನೈಸರ್ಗಿಕವಾಗಿ ಮಗುವಿನ ಆಂತರಿಕ ಬೆಳವಣಿಗೆಯನ್ನು ಆಗಬೇಕು, ಜೊತೆಗೆ ಮಾನಸಿಕ ಬೆಳವಣಿಗೆಯ ಜೊತೆ ದೈಹಿಕ ಬೆಳವಣಿಗೆಗೂ ಸಹ ಅವಕಾಶ ಕೊಡಬೇಕು. ಸೊ ಇದು ಸಾಧ್ಯ ಆಗೋದು ಸ್ವಾತಂತ್ರ್ಯವನ್ನು ಕೊಟ್ಟಾಗ. ಸ್ವಾತಂತ್ರ್ಯ ಯಾವಾಗ ಅಂತ ಹೇಳಿದ್ರೆ ಮಗುವಿಗೆ ಪ್ರೀತಿಯನ್ನು ತೋರಿಸಿದಾಗ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಪ್ರಯತ್ನ ಪಟ್ಟಾಗ ಮಗು ಖಂಡಿತ ಶಿಕ್ಷೆ ಅಂತ ಅಂದ್ಕೊಳ್ಳೋದಿಲ್ಲ, ಅದು ತನ್ನ ಬೆಳವಣಿಗೆಗೆ ಒಂದು ಮಾರ್ಗದರ್ಶನ, ದಾರಿದೀಪ ಅಂತ ಅಂದ್ಕೊಳ್ಳುತ್ತೆ. ಸಂಧ್ಯಾ ಅವರು ಹೇಳಿದ ಹಸು ಎಲ್ಲೋ ಪಾಪ ಅಪರೂಪದ ಪುಣ್ಯಕೋಟಿ ಅಂತದ್ದು. ಈಗಿನ ಹಸುಗಳು ಎಷ್ಟು ಜೋರ್ ಅಂದ್ರೆ 10 ಗದ್ದೆ ಮೇಯ್ಕೊಂಬಂದು ಕಂಬದ ಪಕ್ಕ ನಿಂತ್ಕೊಂಡ್ಬಿಡ್ತವೆ ನಮ್ಮ ಮಗ ಇಷ್ಟ ಇದ್ದಿದ್ದು ಅಂತ. ಮೇಡಮ್, ಮತ್ತೆ ಪೇರೆಂಟ್ಸ್ ಬಗ್ಗೆ ಹೇಳುವಾಗ ಪೇರೆಂಟ್ಸ್ ಜವಾಬ್ದಾರಿ ತುಂಬ ದೊಡ್ಡದಿದೆ ಅಂತ ನನಗನ್ಸುತ್ತೆ ಹಮೀದ್. ಇವಾಗ ಏನಾಗಿದೆ ಅಂದರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ. ಎಲ್ಲ ಅಪ್ಪ ಅಮ್ಮಂದ್ರಿಗೂ ಅವ್ರ ಮಕ್ಕಳೇ ಫಸ್ಟ್ ರ್ಯಾಂಕ್ ಬರಬೇಕು, ಅವ್ರ ಮಕ್ಕಳೇ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ಅವ್ರ ಮಕ್ಕಳು ಹುಟ್ಟಬೇಕಾದ್ರೆ ಅವು ಅಮೆರಿಕಕ್ಕೆ ಒಂದು ವೀಸಾ ತೊಗೊಂಡು ಹುಟ್ಟಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ನಾವು ಅಲ್ಲಿಗೆ ಟೀಚರ್ಸ್ ಮೇಲೆ ಒತ್ತಡ ಜಾಸ್ತಿ ಆಗಲ್ವಾ? ಎಷ್ಟು ಮಟ್ಟಿಗೆ ನಾವೆಲ್ಲ ಓದುವಾಗ ನನ್ನ ನೆನಪಿದೆ, ನಾವು 5ನೇ ಕ್ಲಾಸಲ್ಲಿ ಬಿಗ್ ಲೆಟರ್ ABCD ಕಲ್ತ್ವಿ, ಕನ್ನಡ ಮೀಡಿಯಂ ನಮ್ಮದು. 6ನೇ ಕ್ಲಾಸಿಗೆ ಸ್ಮಾಲ್ ಲೆಟರ್ ಕಲ್ಸೋರು. ನಮಗೆ ನಮ್ಮ ಮೇಷ್ಟ್ರು ಕೇಳೋರು, ಸುಧಾ ನಾಳೆ ಅನ್ನಕ್ಕೆ ಇಂಗ್ಲೀಷಲ್ಲಿ ಏನಂತಾರಮ್ಮ? ಟುಮಾರೋ ಸರ್, ಗುಡ್ ಅನ್ನೋರು. ನಾಡಿದ್ದು ಟುಮಾರೋ ಸರ್ ಅಂತಿದ್ವಿ ನಾವು. ನಮಗೆ ಡೇ ಆಫ್ಟರ್ ಟುಮಾರೋ ಅನ್ನೋ ಪದನೇ ಗೊತ್ತಿಲ್ಲ. ಆ ಮೇಷ್ಟ್ರು ಪಾಪ ಗೊತ್ತಿಲ್ಲ, ಅವರು ವೆರಿ ಗುಡ್ ಅನ್ನೋರು. ನಾವೆಲ್ಲ ಹಳ್ಳಿಲಿ ಓದ್ದವರು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಗ್ರಾಮೀಣ ಶಿಕ್ಷಣ ವ್ಯವಸ್ಥೆ, ನೀವು ಇವತ್ತಿಗೂ ಹಳ್ಳಿಗಳ ಕಡೆ ಹೋಗಿ ಪೇರೆಂಟ್ಸ್ ಮಕ್ಕಳನ್ನ ಬೈದ್ರೆ ಹೊಡೆದ್ರೆ ದಂಡಿಸಿದ್ರೆ ಯಾರು ಅಬ್ಜೆಕ್ಟ್ ಮಾಡಲ್ಲ. ಸಿಟಿಲಿ ಬಂದಂಗೆ ಯಾರು ಜಗಳಕ್ಕೆ ಬರಲ್ಲ, ಅಥವಾ ಕೇಸ್ ಹಾಕಲ್ಲ, ಅಥವಾ ಲಾಯರ್ ಕರ್ಕೊಂಡು ಹೋಗಲ್ಲ. ಹಳ್ಳಿಗಳ ಕಡೆ ಬಹಳ ವಿಚಿತ್ರ ಅಂದ್ರೆ ಹೊಡಿಬೇಕು ಅಂತ ಅರ್ಥದಲ್ಲ. ಅಲ್ಲ, ಸಾಧಾರಣವಾಗಿ ಹಳ್ಳಿಗಳ ಕಡೆ ಹೆಂಗಿದೆ ಅಂದ್ರೆ ವಾತಾವರಣ, ಪಾಪ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕು ಅನ್ನೋದೇ ಗೊತ್ತಿಲ್ಲ. ಯಾವುದೋ ಒಂದು ಹುಡುಗ 3 ದಿವಸ ಸ್ಕೂಲಿಗೆ ಬಂದಿಲ್ಲ, ಮೇಷ್ಟ್ರು ಅವ್ನಿಗೆ ಹಾಕೊಂಡು ಬಾರಿಸ್ತಾ ಇದ್ರು. ಅವ್ರ ಅಪ್ಪ ಬಂದ, ಇನ್ನೂ 4 ಮಡಗ್ರಿ ಮೇಷ್ಟ್ರೆ ಗದ್ದೆ ತಗಕ್ಕೆ ಹೋಗ ಅಂದ್ರೆ ಇಲ್ಲಿ ನೋಡು ಶಾಲೆಗೆ ಬಂದು ಕುಂತವ್ನೆ. ಇದು ಈ ಮಟ್ಟದ ಇಗ್ನೋರೆನ್ಸ್ ಇದೆ, ಈ ತರದ ವಾತಾವರಣ ಇದೆ ನಮ್ಮಲ್ಲಿ. ಸಿಟಿಯಲ್ಲಿರುವ ವಾತಾವರಣ ನೋಡ್ಕೊಂಡು ನಾವೇನು ಮಾತಾಡ್ತಿದೀವಿ ಅಂತ ಹೇಳಿದ್ರೆ ಮಕ್ಕಳಿಗೆ ಯಾವ ಥರ. ಬಟ್ ಪೋಷಕರ ಜವಾಬ್ದಾರಿ ಪೇರೆಂಟ್ಸ್ದು ಬಹಳ ದೊಡ್ಡದಿದೆ. 2 ಕೈ ಸೇರಿದ್ರೇ ಚಪ್ಪಾಳೆ. ನಾವು ಬರೇ ಶಿಕ್ಷಕರನ್ನ ಎಲ್ಲದಕ್ಕೂ ಮೂಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಶಿಕ್ಷಕರು ಒಂದು ಒಳ್ಳೆ ಉದ್ದೇಶದಿಂದ ಬಂದಿರ್ತಾರೆ. ಏನು ಸೌಲಭ್ಯ ಕೊಡ್ತಾ ಇದ್ದೀರಾ ಶಿಕ್ಷಕರಿಗೆ? ಎಷ್ಟು ಮಹಾ ಸಂಬಳ ಕೊಡ್ತಾರೆ ಶಿಕ್ಷಕರಿಗೆ? ಏನೆಲ್ಲ ಕೊಟ್ಟಿದ್ದಾರೆ? ಎಷ್ಟು ಗೌರವ ಕೊಡ್ತಾ ಇದ್ದಾರೆ? ಇದನ್ನು ಕೂಡ ನಾವು ಯೋಚನೆ ಮಾಡಬೇಕು. ಎಲ್ಲವನ್ನ ಈ ದೇಶದ ಭವಿಷ್ಯ ನಿರೀಕ್ಷಿಸುವಂತ, ಈ ದೇಶದ ಭವಿಷ್ಯ ನಿರ್ಮಾಣ ಮಾಡೋ ಮಕ್ಕಳನ್ನ ನಿರ್ಮಾಪನ ಮಾಡುವಂತ ನಮ್ಮ ಅಧ್ಯಾಪಕರಿಗೆ ಎಷ್ಟರ ಮಟ್ಟಿನ ಗೌರವ, ಎಷ್ಟರ ಮಟ್ಟಿನ ಸಂಬಳ, ಎಷ್ಟರ ಮಟ್ಟಿನ ಸೌಲಭ್ಯವನ್ನ ಸರ್ಕಾರ ಜವಾಬ್ದಾರಿ ವಹಿಸ್ಕೊಂಡು ಕೊಡ್ತಾ ಇದೆ. ಬಡ ಮೇಷ್ಟ್ರು ಅಂತಾರೆ. ಮೇಷ್ಟ್ರುಗಳು ಯಾಕೆ ಇವತ್ತು ಟ್ಯೂಷನ್ ಮಾಡ್ತಾ ಇದ್ದಾರೆ? ಕ್ಲಾಸಲ್ಲಿ ಎಷ್ಟೋ ಜನ ಮೇಷ್ಟ್ರುಗಳು ಸರಿಯಾಗಿ ಪಾಠ ಮಾಡಲ್ಲ, ಟ್ಯುಟೋರಿಯಲ್ಸ್ ಅಲ್ಲಿ ಟ್ಯೂಷನ್ ಮಾಡ್ಕೊಂಡು ಕಾಲ. ಯಾಕೆ? ಅವ್ರಿಗೆ ಹಣ ಬೇಕು, ಬದುಕಬೇಕಾಗಿದೆ. ನೋಡಿ, ಈಗ ಗ್ರಾಮೀಣ ಪ್ರದೇಶಕ್ಕೂ ನಗರ ಪ್ರದೇಶಕ್ಕೂ ಅವ್ರು ಹೇಳ್ತಾ ಬಂದರು, ನಾನು
ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದಲ್ಲಿದ್ದಾಗ ನಮ್ಮ ಎದುರು ಬಂದಂತಹ ಪ್ರಕರಣಗಳಲ್ಲಿ ಶಿಕ್ಷಕರು ಮಕ್ಕಳ ಮೇಲೆ ಮಾಡಿದಂತಹ ದೌರ್ಜನ್ಯ, ಹೊಡೆತ ಇತ್ಯಾದಿಗಳು ತೆಗೆದುಕೊಂಡಾಗ ಗ್ರಾಮೀಣ ಪ್ರದೇಶಗಳಿಂದ ಬಂದಂತಹ ದೂರುಗಳೇ ಅತ್ಯಧಿಕವಾದದ್ದು. ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದ್ರೆ, ಪ್ರಾಬಬ್ಲಿ ಸುಧಾ ಅವರು ಹೇಳಿದಂತಹ ಫ್ರಸ್ಟ್ರೇಷನ್ ಇದ್ದಿರಬಹುದು, ಅಥವಾ ನಮ್ಮ ಶಾಲೆಗೆ 100% ರಿಸಲ್ಟ್ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಹಲವಾರು ಶಾಲೆಗಳಲ್ಲಿ 8ನೇ ಕ್ಲಾಸ್ 9ನೇ ಕ್ಲಾಸಲ್ಲಿ ದೇ ಸಿ ದಟ್ ಮಕ್ಕಳು ಹೊರಗಡೆ ಹೊಟ್ಟೋಡ್ಬೇಕು. 10ನೇ ಕ್ಲಾಸು ಸರ್ಕಾರಿ ಶಾಲೆಗಳ ಬಗ್ಗೆ ಹೇಳ್ತಿರೋದು ನಾನು. 10ನೇ ಕ್ಲಾಸಲ್ಲಿ ನಿಮಗೆ 100% ರಿಸಲ್ಟ್ ಬೇಕೋ, 8ನೇ ಕ್ಲಾಸ್ 9ನೇ ಕ್ಲಾಸಲ್ಲಿ ಎಲ್ಲ ಯಾರ್ಯಾರು ದಡ್ರು ಪೆದ್ರು ಅಂತಿದ್ರು ಅವ್ರನ್ನೆಲ್ಲ ಹೆಂಗಾರು ಮಾಡಿ ಹೊಡೆದೋ ಬಡ್ದೋ ಬೇಜಾರು ಮಾಡಿ ಆಚೆಗೆ ತಳ್ಳಿಬಿಡಿ, 100% ರಿಸಲ್ಟ್. ಸೊ ಆ ಶಾಲೆಗಳ ಬಗ್ಗೆ ಶಿಕ್ಷಣ ಇಲಾಖೆನಲ್ಲೂ ಕೂಡ ಅವರಿಗೆ ಪ್ರಶಸ್ತಿ ಕೊಡ್ತಾರೆ. ಸೊ ನಾನು ಮತ್ತೆ ಹೇಳೋದೇನು ಅಂತಂದ್ರೆ, ಶಿಕ್ಷಣಕ್ಕೂ ಶಿಕ್ಷೆಗೂ ಯಾವ ಸಂಬಂಧವೂ ಇಲ್ಲ. ನಿನ್ನ ಒಂದು ವೈಯಕ್ತಿಕ ಅಂತ ಹೇಳ್ತಿರೋದಂತ. ಶರ್ಮಾ ಅವರೇ, ನಾವು ಶಿಕ್ಷಣ ಅಂದ್ರೆ ಶಿಕ್ಷೆ ಅಂತ ನಾವು ಹೇಳ್ತಾ ಇಲ್ಲ, ಖಂಡಿತ ಇಲ್ಲ. ನಾವೇನು ತಲೆ ಬೋಳ್ಸೋ ಹುಡುಗನ ಕರ್ಕೊಂಡು ಹೋಗಿ ತಲೆ ಬೋಳ್ಸೋ ಕಣಕ್ಕಿತ್ತು ಅಂತ ನಾವು ಹೇಳಲ್ಲ. ಎಲ್ಲೋ 1,00,000 ಜನ ಈಗ 0.01% ನೋಡಿ. ಈಗ ಸುಧಾ ಮೇಡಮ್ ಹೇಳಿದ್ರು, ಅದೇ ಕಾಣಿಸೋದು. ಗ್ರಾಮೀಣ ಪ್ರದೇಶದಲ್ಲಿ ಇನ್ನೊಂದೆರಡು ಹುಡುಗರಿಗೆ ಗದ್ದೆ ಕಡೆ ಹೋಗೋರು ಸ್ಕೂಲಿಗೆ ಬಂದಾರೆ ಅಂತಂದ್ರು ಅಂತ. ಐ ಥಿಂಕ್ ಶರ್ಮಾ ಅವರು ನನ್ನ ಮಾತನ್ನು ಒಪ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇವತ್ತಿನ ದಿವಸ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಅನಕ್ಷರಸ್ಥರಲ್ಲಿ ಕೂಡ ನನ್ನ ಪ್ರತಿಯೊಬ್ಬ ಮಗ ಅಥವಾ ಮಗಳು ವಿದ್ಯಾವಂತರಾಗಬೇಕು ಅಂತ ಹೆಬ್ಬಯಕೆ ಇದೆ. ನಾನು ನಮ್ಮ ಹಳ್ಳಿಯಲ್ಲಿ ನೋಡಿರೋದು ಏನು ಅಂದರೆ, 3 ಮೈಲಿ ಅಂದರೆ 5 ಕಿಲೋಮೀಟ್ರ್ ದೂರ ಇರೋ ಕಡೆ ಸ್ಪೆಷಲ್ ಬಸ್ಸು ವ್ಯಾನು ಬರುತ್ತೆ. ಕಾರ್ಮೆಂಟಿಗೆ ಕಳಿಸ್ಬೇಕು, ಕಾರ್ಮೆಂಟನ್ನಲ್ಲಿ ಕಾರ್ಮೆಂಟ್ ಅಂತಾರೆ, ಏನೋ ಒಂದು ಗಾರ್ಮೆಂಟು ಅಲ್ಲಿ ಕಳಿಸಬೇಕು ಅಂತಂದು ಪ್ರತಿ ದಿವಸ ಮಕ್ಕಳು ಹೋಗ್ತಾರೆ. ಇನ್ನೊಂದೇನು ಅಂದರೆ, ಎಷ್ಟು ಸರ್ಕಾರ ಗೌರವ ಕೊಡುತ್ತೆ ಉಪಾಧ್ಯಾಯರಿಗೆ ಅನ್ನೋದು ಮುಖ್ಯ ಅಲ್ಲ, ಜನಗಳು, ಪೋಷಕರು, ವಿದ್ಯಾರ್ಥಿಗಳು ಎಷ್ಟು ಕೊಡ್ತಾರೆ ಅಂತ ನಾವು ಯೋಚನೆ ಮಾಡಬೇಕು. ಗೌರವವನ್ನು ಉಪಾಧ್ಯಾಯರು, ಜವಾಬ್ದಾರಿಯನ್ನು, ಗೌರವವನ್ನು ಉಪಾಧ್ಯಾಯರು ಸಂಪಾದಿಸಬೇಕು. ಎರಡನೇದೇನು ಅಂದರೆ, ತಾವು ಹೇಳಿದಾಗೆ ಇವತ್ತಿನ ದಿವಸ ಪಗಾರ ಕಮ್ಮಿ ಇಲ್ಲ ಉಪಾಧ್ಯಾಯರಿಗೆ, ಸಾಕಷ್ಟಿದೆ ಇವತ್ತು, ಸರ್ಕಾರಿ ಸಾಕಷ್ಟಿದೆ, ಡಾಕ್ಟರ್ಸ್ಟೇ ಹೆಚ್ಚು ಕಮ್ಮಿ ಇದೆ ಇವತ್ತು. ಉಪಾಧ್ಯಾಯರು ಇದೇನು ಅಂದರೆ, ಸಂಧ್ಯಾ ಮೇಡಮ್ ಹೇಳಿದಾಗೆ ಮೊದಲನೇ ಗುರು ಮನೆಯಲ್ಲಿ ತಾಯಿ, ಎರಡನೇ ಗುರು ಉಪಾಧ್ಯಾಯರು ಅನ್ನಿ. ಅವ್ರ ಪಗಾರ ಕಮ್ಮಿ ಕೊಡಲಿ ಜಾಸ್ತಿ ಕೊಡಲಿ, ತಮ್ಮ ಕರ್ತವ್ಯವನ್ನು ತಾವು ನಿರ್ವಹಿಸಬೇಕು. ಇವತ್ತು ಮಧ್ಯಾಹ್ನ ಸುವರ್ಣ ನ್ಯೂಸ್ ಟಿವಿಯಲ್ಲಿ ನೋಡ್ತಾ ಇದ್ದೆ ನಾನು, 90 ವರ್ಷದ ಒಬ್ಬ ವೃದ್ಧ ಕೊಡೆ ಹಿಡ್ಕೊಂಡು ಜೋರ ಹೋಗ್ಬಿಟ್ಟು ಪುಕ್ಷಟೆ ಪಾಠ ಮಾಡ್ತಾ ಇದ್ದಾನೆ. ಅದನ್ನು ನಾನು ಒಪ್ಪಿದೆ ನಾನು ಅನ್ನಿ. ಯಾರೋ ಸರ್ ಇವರು ರಾಧಾಕೃಷ್ಣ ಅವರೇ ಅಥವಾ ಮಾಸ್ತ್ರಾಲಿ ಯಾರು ಏನು ಹಣಕ್ಕೆ ಇದು ಮಾಡಿಬಿಟ್ಟು ಯಾರೂ ಮಾಡಲಿಲ್ಲ. ಇವಾಗ ಇನ್ನೊಂದು ಏನಾಗಿದೆ ಹೇಳಿದಾಗೆ ಅಂದರೆ, ಇವತ್ತು ಪ್ರತಿಯೊಂದು ಶಾಲಾ ಕಾಲೇಜುಗಳು ಉದ್ದಿಮೆ ಆಗ್ತದೆ. ಈಗ ದೇ ಬಿಕಮ್ ಕಮರ್ಷಿಯಲೈಜೇಷನ್. ನಮ್ಮ ಶರ್ಮಾ ಅವ್ರು ಹೇಳಿದರು, ನನ್ನ ಹತ್ರ ಎಷ್ಟೋ ಜನ ಪೇಷಂಟ್ ಬಂದಿದ್ದಾರೆ, ಅಟೆನ್ಷನ್ ಡಿಫಿಷಿಟ್ ಹೈಪರ್ ಆಕ್ಟಿವಿಟಿ ಸಿಂಡ್ರೋಮ್ ಅಂತ ಇರುತ್ತೆ. ಅದರಲ್ಲಿ ಏನಾಗ್ತದೆ, ಒಬ್ಬ ಮಗ ಡಿಸ್ಟ್ರಾಕ್ಟಬಿಲಿಟಿ ಇರುತ್ತೆ, ಆ ಕಡೆ ಈ ಕಡೆ ನೋಡ್ತಾ ಇರ್ತಾನೆ, ಮೇಷ್ಟು ಸರಿ ನೋಡಲ್ಲ, ಒಬ್ಬನ ಯಾರೋ ಜಿಕ್ಟೋದು ಗಲಾಟೆ ಮಾಡೋದು, ಏನೋ ಗಲಾಟೆ ಮಾಡ್ತಾ ಇರ್ತಾನೆ. ಅವ್ರಿಗೆ ಏನು ಹೇಳ್ತಾರೆ ಮೇಸ್ಟ್ಗಳು, TC ತೊಗೊಂಡೋಗ್ರಿ ವಾಪಸ್ ಕಳಿಸಿಬಿಡ್ತೀನಿ ಅಂತ, ಸೈಕ್ಯಾಟಿಸ್ಟ್ ತೋರಿಸಿ ಅಂತ. ನನ್ನ ಹತ್ರ ಬಂದು ನಾನು ಹೇಳಿದ್ದೀನಿ, ಇವ್ರನ್ನ ಫಸ್ಟ್ ಬೆಂಚ್ನಲ್ಲಿ ಕೂರಿಸ್ಬೇಕು ಅಂತ. ಉಪಾಧ್ಯಾಯರು ಗಲಾಟೆ ಮಾಡ್ತಾರೆ, ಲಾಸ್ಟ್ ಬೆಂಚಿಗೆ ಹೋಗು ಅಲ್ಲ. ಒಂದು ಶಾಲೆ ಕ್ಲಾಸಿನಲ್ಲಿ 100 ಜನ ಇದ್ದರೆ 98 ಜನ ಸಾಮಾನ್ಯ ಗಲಾಟೆ ಮಾಡಲ್ಲ, ಮಾಡೋದಿಬ್ಬರು ನನ್ನಂತರ ಗಲಾಟೆ ಮಾಡ್ತಾ ಇರ್ತಾರೆ. ಉಪಾಧ್ಯಾಯರ ಜವಾಬ್ದಾರಿ ಏನು ಅಂದರೆ, ಆ ಸುಮ್ಮನೆ ಇರ್ತಕ್ಕಂಥ 98 ಜನ ಅದನ್ನು ಅವರ ಮೇಲೆ ಒಂದು ಕಂಟ್ರೋಲ್ ಮಾಡೋದು, ಹತೋಟಿ ಇಟ್ಕೊಳೋದಲ್ಲ. 2% ಇದಾರಲ್ಲ, ಅಂದರೆ ಇಬ್ಬರು ಗಲಾಟೆ ಮಾಡಿ ಅವ್ರನ್ನ ಹತೋಟಿ ಮಾಡಿದರೆ ಸಾಕು. 98 ಜನ ಹತೋಟಿ ಮಾಡಿ ಅವ್ರನ್ನ ಮರ್ತು ಬಿಡ್ಬೋದು ಅವರನ್ನು. ಡಾಕ್ಟರ್ ಹೇಳಿದಾಗೆ ವಾಣಿಜ್ಯೀಕರಣ ಆಗಿದೆ ಅನ್ನೋದು ನಾವು ಒಪ್ತೀವಿ ಹಮೀದ್ ಅವ್ರೆ. ಇವಾಗ ಹೆಂಗಾಗಿದೆ ಅಂದ್ರೆ, ಮಕ್ಳಿಗೆ ಸೀಟ್ ಕೊಡ್ಬೇಕಾದ್ರೆ ಅಪ್ಪ ಅಮ್ಮನ್ನ ಇವರು ಇಂಟರ್ವ್ಯೂ ಮಾಡ್ತಾರೆ, ಅವ್ರ ಕ್ವಾಲಿಫಿಕೇಶನ್ ನೋಡ್ತಾರೆ. ಮೊನ್ನೆ ಒಂದು ಮಗು ನಿನ್ಗೆ ಆಯ್ತಾ ಅಡ್ಮಿಷನ್ ಅಂದ್ರೆ, ಆಂಟಿ ರಾತ್ರಿ ಎಲ್ಲ ಕುತ್ಕೊಂಡು ಅಮ್ಮ ಅಪ್ಪ ಈ ಟಿವಿ ನೋಡಿದ್ರು ನನಗೆ ಸೀಟ್ ಸಿಗ್ಲಿಲ್ಲ ಅಂತ. ಈ ಮಟ್ಟಕ್ಕೆ ಆಗಿದೆ.